ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ KC ಸೋಮಶೇಖರ್ ಸಾಹೇಬ್ ಆಗಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೇಂದ್ರ ಸಮಿತಿಯ ಸದಸ್ಯರು ಹಾಗೂ ಅಧಿಕ ಕಾರ್ಯದರ್ಶಿಗಳಾದ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರು ನಮ್ಮ 6 ಅಧ್ಯಕ್ಷರು ಹಾಗೂ ಎಲ್ಲ ಉಸ್ತುವಾರಿ ಸಚಿವರು ನಮ್ಮ ರಮೇಶ್ ಸರ್ ಅವರು ಆಗಮಿಸಿದ್ದಾರೆ. ಅವರು ಸ್ವಾಗತ. ಅದೇ ರೀತಿ ನಮ್ಮ ಉಪ ಲೆಕ್ಕಾಧಿಕಾರಿಗಳಾದಂಥ ನಾಗೇಶ್ ಅವರು ಸಹಾಯಕ ಲೆಕ್ಕ ಹಾಗೂ ನಮ್ಮ 6 ಸಂಘದ ಕಾರ್ಯದರ್ಶಿಗಳಾದ ಶ್ರೀದೇವಿ ಅವರಿಗೂ ಸ್ವಾಗತವನ್ನು. ನಮ್ಮ ಕೇಂದ್ರ ಸಮಿತಿಯ ಪದಾಧಿಕಾರಿಯಾದಂಥ B. ಕೃಷ್ಣಪ್ಪ ಅವರು ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹಿರಿಯರು ಶ್ರೀರಣ್ಣ ಅವರು ಹಾಗೂ ವೆಂಕಟೇಶ್ ನಮ್ಮ ಸಂಘ ಕ್ರೀಡಾ ಪ್ರಶಿಕ್ಷಣ ಅಧ್ಯಕ್ಷರಾದಂಥ ಬಾಲೂರವರು ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ನಡೆಸಿಕೊಡಬೇಕು. ಮೊದಲು ಪುಷ್ಪಗುಚ್ಛ ಒಂದು ಕಾರ್ಯಕ್ರಮವನ್ನು ದೀಪ ಎಡವಳ್ಳಿ ಸಾಹೇಬರು ಮತ್ತು ಶಿವಕುಮಾರ್ ಅವರು ಬೆಂಕಿ వెళ్తామ్మా వెళ్తామ్మా ಸಾಕು. ಒಬ್ಬೊಬ್ರೆ ಲೇಟ್ ಸೆಟಲ್ ಇದು ಬಾಪ ಕ್ಯಾಶಿಯರ್ ಇದನ್ನ ಓಪನ್ ಆಯ್ತಾ ಅಧ್ಯಕ್ಷ ನೀವು ವಿಶೇಷ ಹಾಕೊಂಡಿದ್ದಾರೆ. ವೆಲ್ಕಮ್ ಅವರು ಮೇಲಾಧ್ಯಕ್ಷರು ಕ್ಲಾರಿಟಿ లేదు. అదంటే అంతా అట్లున్నాడు. ಅಂಬೇಡ್ಕರ್ ಜಯಂತಿ ಕುರಿತು ನಮ್ಮ ಮೇಡವಲ್ಲಿ ಒಂದು ಮಾತು ಮಾತಾಡೋದು ನಮ್ಮ
ರಮೇಶ್ ಸರ್ ಲಾಸ್ಟ್ ಮೊದಲೇ ನಮ್ಮ ಅಧ್ಯಕ್ಷರು ಚಿಕ್ಕದಾಗಿ ಒಂದೆರಡು ಮಾತು ಮಾತಾಡಬೇಕು ಅಂತ ಕೋರುತ್ತಿದ್ದೇವೆ. ದಯವಿಟ್ಟು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಏನು ಇದು ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ, ವಿಶ್ವರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ರ 135ನೇ ಜನ್ಮದಿನೋತ್ಸವ ಶುಭಾಶಯಗಳು. ಅದೇ ರೀತಿ ನಮ್ಮ ಭಾರತ ಕಂಡ ಅಪ್ರತಿಮ ರಾಜಕಾರಣಿ, ಮಾಜಿ ಉಪ ಪ್ರಧಾನಿಗಳು, ಹಸಿರು ಕ್ರಾಂತಿ ಅಧಿಕಾರಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಶುಭಾಶಯಗಳನ್ನ ಜಂಟಿಯಾಗಿ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವ ನಮ್ಮ ನೆಚ್ಚಿನ ಸಹಾಯಕ ಕಾರ್ಯನಿರ್ವಾಹಕ ಸೋಮಶೇಖರ್ ಸಾಹೇಬ್ರೆ, ಸ್ನೇಹಿತರು, ನಮ್ಮ ಕೇಂದ್ರ ಸಮಿತಿ ಅಧಿಕ ಕಾರ್ಯದರ್ಶಿಗಳಾದಂಥ ಎಂ.ಪಿ. ಸುಕುಮಾರ್ ಅವರೇ, ಈ ಒಂದು 466ನ ಪ್ರಾಥಮಿಕ ಸಮಿತಿ ಅಧ್ಯಕ್ಷರಾದಂಥ ಬಾಬು ಅವರೇ, ಕಾರ್ಯದರ್ಶಿಗಳಾದ ಗಂಗಾಧರ್ ಅವರೇ ಮತ್ತು ಎಲ್ಲ ಸದಸ್ಯರುಗಳೇ, ಇಲ್ಲಿನ ಎ.ಒ. ಸಾಹೇಬರಾದ ನಮ್ಮ ನಾಗೇಶ್ ಅವರೇ, ರವಿ, ನಮ್ಮ ಕಾರ್ಯದರ್ಶಿಗಳ ರವಿ ಅವರೇ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಅಧಿಕಾರಿ ಮಿತ್ರರೇ, ನೌಕರರು ಮಿತ್ರರೇ, ನಾನು ಜಾಸ್ತಿ ಮಾತಾಡ್ಕೊಂಡು ನನ್ನ ಹೆಲ್ತೂ ಸರಿ ಇಲ್ಲ. ಏನೋ 1891 ಏಪ್ರಿಲ್ 14ರಂದು ಜನಿಸಿದ ಬಾಬಾ ಸಾಹೇಬರು ತಾವು ಓದಿನಿಂದಲೇ ಕಷ್ಟ ಏನು ಅಂತ ಕಂಡವರು. ಏನು ಅಸ್ಪೃಶ್ಯತೆ ತಾಂಡವವಾಡುತ್ತಿದ್ದ ಒಂದು ಆ ಕಾಲದಲ್ಲಿ, ಜಾತಿ ವೈಷಮ್ಯ ತಾಂಡವವಾಡುತ್ತಿದ್ದ ಕಾಲದಲ್ಲಿ ಅವೆಲ್ಲನೂ ಮೆಟ್ಟಿ ನಿಂತು ತಮ್ಮ ಓದನ್ನು ಕೊಲಂಬಿಯಾ ಏಷ್ಯಾದಲ್ಲಿ, ಇಂಗ್ಲೆಂಡ್ನಲ್ಲಿ, ಹಲವಾರು ಪರಕೀಯ ರಾಷ್ಟ್ರಗಳಲ್ಲಿ ತಮ್ಮ ಒಂದು ಓದನ್ನು ಮುಗಿಸಿಕೊಂಡು ಸುಮಾರು 64 ಡಿಗ್ರಿಗಳನ್ನು ಪಡ್ಕೊಂಡವರು, 27 ಶೈಕ್ಷಣಿಕ ಒಂದು ಅವಾರ್ಡ್ಗಳನ್ನು ತಗೊಂಡಂಥವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತಿಗೂ ಅವರೊಂದು ಸಾಧನೆ ಮಾಡ್ಕೊಂಥ ಸಾಧನೆಯನ್ನು ಇವತ್ತು ಯಾರ ಕೈಯಲ್ಲಿ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ. ಅವರೊಂದು ಅಪ್ರತಿಮ ಸಾಧನೆ, ಅವರೊಂದು ಗುರಿ, ಅವರೊಂದು ಛಲ, ಅವರನ್ನ ಕಿಚ್ಚು ಯಾವ ರೀತಿ ಇತ್ತು ಅನ್ನೋದನ್ನ ತಾವು ಮನಗಾಣ್ಬೋದು. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 1956 ಡಿಸೆಂಬರ್ 26ರಂದು ಅವರು ಏನು ಮರಣ ಹೊಂದ್ತಾರೆ, ಅದರ ಹಿಂದಿನ ರಾತ್ರಿ ಅವರ ಒಂದು ಪರ್ಸನಲ್ ಸೆಕ್ರೆಟರಿಗೆ ಕರೆದು ಒಂದು ಮಾತು ಹೇಳ್ತಾರೆ. ಪರ್ಸನಲ್ ಸೆಕ್ರೆಟರಿ ಹತ್ರ ಬಂದಾಗ ಅವರು ಚಿಂತಾಕ್ರಾಂತರಾಗಿರ್ತಾರೆ. ಅವರು ನಮ್ಮ ಬಾಬಾ ಸಾಹೇಬರು ತುಂಬ ಮುಖ ಅಳುವಿನಿಂದ ಕೂಡಿರ್ತಾರೆ. ಇದು ನಾನಕ್ ಚಂದ್ರ ರತ್ತೂರವರು ಹೇಳ್ತಾರೆ, ಯಾಕೆ ಸ್ವಾಮಿ ಯಾವತ್ತೂ ನಮ್ಮನ್ನು ಈ ರೀತಿ ಮುಖಚರ್ಯ ನೋಡಿಲ್ಲ, ನಿಮ್ಮಲ್ಲಿ ಒಂಥರ ಏನೋ ಕಳ್ಕೊಂಡಂಥ ಭಾವನೆ ಕಾಣಿಸ್ತಾ ಇದೆಯಲ್ಲ ನನಗೆ, ತಾವು ಹೇಳಿದಾಗ ದಯವಿಟ್ಟು ಅಂದಾಗ, ನಾನೇನು ನನ್ನ ಜೀವನದುದ್ದಕ್ಕೂ ಏನು ಕಷ್ಟ ಆದದ್ದು, ದೀನ ದಲಿತ ಎಲ್ಲರ ಪರವಾಗಿ ಈ ದೇಶದಲ್ಲಿ ಎಲ್ಲರ ಪರವಾಗಿ ನಾವು ನೋಡ್ಕೊಂಡು ಬಂದೆ. ಇವತ್ತು ಗಟ್ಟಿಮುಟ್ಟಾದಂಥ ಒಂದು ಸಂವಿಧಾನವನ್ನು ಬರೆದು ಆ ಅಡಿಯಲ್ಲಿ ನನ್ನ ಜನ ಎಲ್ಲರೂ ಬದುಕುವಂತೆ ನಾನು ಕಲ್ಪಿಸಿಕೊಟ್ಟೆ ಅವಕಾಶ. ಇವತ್ತು ಅದರ ಅಡಿಯಲ್ಲಿ ಅವಕಾಶವನ್ನು ಪಡೆದು ಉದ್ಯೋಗಗಳಿಸಿಕೊಂಡು ಈ ದೇಶನ ಮುನ್ನಡೆಸಬೇಕಾದಂಥ ಜನ ಇವತ್ತು ಅವರ ಸ್ವಂತಿಕೆಯ ಹೆಂಡತಿ ಮಕ್ಕಳು ಅವರವ್ರದ್ದೇ ನೋಡ್ಕೊಳ್ಳೋದರಲ್ಲಿ ತಲ್ಲೀನರಾಗಿದ್ದಾರೆ. ಈ ದೇಶ ಏನು, ನನ್ನ ಜನತೆ ಏನು ಅನ್ನೋದನ್ನು ಮರೆತಿದ್ದಾರೆ. ಆದ್ದರಿಂದ ನನಗೆ ಆ ನೋವು ತುಂಬ ಇದೆ. ಆ ನೋವಿನಿಂದ ನಾನು ಬಳಲ್ತಾ ಇದ್ದೀನಿ ಅಂತೇಳಿ ಅದೇ ನೋವಿನಿಂದ ತನ್ನ ಪ್ರಾಣವನ್ನು ಬಲಿ ಕೊಟ್ಟಂಥವರು ಅಂಬೇಡ್ಕರ್ ಅವರು. ಇದು ಅರ್ಥ ಎಲ್ಲರಿಗೂ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಾನು ಎರಡು ಮಾತಾಡಲು ಅವಕಾಶ ಕೊಟ್ಟು ತಮಗೆಲ್ರಿಗೂ ನಾನು ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ರ 35ನೇ ಜಯಂತ್ಯುತ್ಸವ ಹಾಗೂ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯುತ್ಸವ ಶುಭಾಶಯ ಕೊಡ್ತಾ ಎಲ್ಲರಿಗೂ ಒಂದಿಸಿ ನಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಅಂಬೇಡ್ಕರ್. ಯಾರು ಹುಡುಗ? ಪೊಲೀಸಾ? ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು.
ಈ ಸಭೆಗೆ ಆಗಮಿಸಿರ್ತಕ್ಕಂತಹ ನಮ್ಮ ಉಪವಿಭಾಗದ ಸಹಾಯಕ ಅದೇ ರೀತಿ ನಮ್ಮ ಭಾರತೀಯ ಸಮಿತಿಯ ಅಧ್ಯಕ್ಷರು ರಮೇಶ್ ಬಾಬು ಸಾಹೇಬರು ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತ. ಇದೇ ರೀತಿ ನಮ್ಮ ಕೇಂದ್ರ ಸಮಿತಿಯ ಅಧಿಕ ಕಾರ್ಯದರ್ಶಿಗಳಾದಂಥ ಎಲ್ ಸುಕುಮಾರ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತವನ್ನು. ಅದೇ ರೀತಿ ಈ ಸಭೆಗೆ ಕಂದಾಯ ಶಾಖೆಯ ಏಗಳಾದಂಥ ನಾಗೇಶ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತವನ್ನು. ಈ ಸಭೆಗೆ ಜೈಗಳಾದಂಥ ವೆಂಕಟೇಶ್, ಕೃಷ್ಣಪ್ಪ ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತಾರೆ. ಅದೇ ರೀತಿ ಈ ಸಭೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷರಾದಂಥ ಬಿ ಎನ್ ಬಾಲಕೃಷ್ಣ ಅವರು ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತವನ್ನು. ಕಲ್ಯಾಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಗಂಗಾಧರ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತವನ್ನು. ಈ ಸಭೆಗೆ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಮಾತೃಗಳು, ಎಲ್ಲ ಪೌರ್ಣಗಳು, ಮಹಿಳಾ ಸಿಬ್ಬಂದಿ ವರ್ಗದವರು ಈ ಸಭೆಗೆ ಆಗಮಿಸಿದ್ದಾರೆ. ಈ ಸಭೆಯನ್ನು ಕುರಿತು ನಮ್ಮ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸಾಹೇಬರು ಎರಡು ಮಾತನ್ನು ಮಾತಾಡಬೇಕು. ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಅಸಂತೃಪ್ತಿ ಬಿಲ್ಡಿಂಗಲ್ಲಿ ಮಾಡೋಣ. ಒಂದು ಎರಡು ಮಾತನ್ನು ಮಾತಾಡಬೇಕು. ಎಲ್ಲರೂ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶುಭಾಶಯಗಳು. ಸಂವಿಧಾನ ಬರೆದಿರುವಂಥ ಸಂವಿಧಾನ ನಮ್ಮ ಇಡೀ ಜಗತ್ತಿಗೆ ಸಾರುವಂಥದ್ದು ಮತ್ತು ಎಲ್ಲರಿಗೂ ಅನ್ವಯಿಸುವಂಥದ್ದು. ಒಬ್ಬರಿಗಾಗಿ ಮಾಡಿರುವಂಥದ್ದೆಲ್ಲ ಅದು. ಇವನ್ ನಾವು ಕೆಲಸ ಪಡಿಬೇಕಂದ್ರೂ ಆ ಸಂವಿಧಾನದಿಂದಲೇ ಕೆಲಸ ಪಡೆದಿರೋದಕ್ಕೆ ಅವಕಾಶ. ಎಲ್ಲರೂ ಅವರನ್ನು ಆಗೋಕ್ಕಾಗಲ್ಲ. ಅವರಲ್ಲಿ ಒಂದು 10% ಆದರೂ ಒಳ್ಳೆಯ ಬುದ್ಧಿ, ಒಳ್ಳೆಯ ವಿದ್ಯೆ, ಒಳ್ಳೆಯ ತಂದಿಲ್ಲ ಬುದ್ಧಿ ಅಂತ ಹೇಳ್ತಾ ನನ್ನ ಮಾತು ತಿಳಿಸ್ತೀನಿ. ಈ ಸಭೆಯನ್ನು ಕುರಿತು ಮುಂದಿನ ಕಾರ್ಯಕ್ರಮ ಅಸೋಸಿಯೇಷನ್ ಬಿಲ್ಡಿಂಗ್ ಅಲ್ಲಿ ಬಂದಕ್ಕೆ ಅಯ್ಯಪ್ಪ ಪಕ್ರಾಟ ಒಬ್ಬ ಮೇರು ವ್ಯಕ್ತಿ ಅಂತ ವ್ಯಕ್ತಿಯನ್ನ ನಾವು ಆಚರಣೆ ಮಾಡ್ಕೊಳ್ಳಕ್ಕೆ ಬರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ರೂಪಿಸಿರ್ತಕ್ಕಂತಹ ಒಬ್ಬ ಒಂದು ಮಹಾನ್ ಚೇತನ ರೂಪಿಸಿರ್ತಕ್ಕಂಥ ಸಂವಿಧಾನದ ವ್ಯಾಪ್ತಿಯಲ್ಲಿ ನಾವು ಇವತ್ತೆಲ್ಲನೂ ಅಧಿಕಾರ ತಗೊಂಡಿದ್ದೀವಿ, ನೌಕರಿ ತಗೊಂಡಿದ್ದೀವಿ, ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಫೀಲ್ಡ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆ ಒಂದು ಸಂವಿಧಾನದ ವ್ಯಾಪ್ತಿಯಲ್ಲಿ ನಾವು ರಕ್ಷಣೆ ತಗೊಳ್ತಾ ಇದ್ದೀವಿ, ಫೆಸಿಲಿಟಿ ತಗೊಳ್ತಾ ಇದ್ದೀವಿ. ಇಂಥ ಎಲ್ಲಾ ಮಾಡ್ತಾ ಇದ್ರು ಸಹ ನಾವು ಅದನ್ನು ಅರಿತುಕೊಳ್ಳದೆ ಇವತ್ತು ನಿರ್ಲಕ್ಷ್ಯತನ ಯಾರು ವಹಿಸ್ತಾರೋ ಅಂತವರಿಗೆ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು. ಇದು ರಿಪೀಟ್ ಆಗಬಾರ್ದು. ಇದು ಅಧಿಕಾರಿಗಳಿಗಿರ್ಬೋದು, ಎಂಪ್ಲಾಯ್ಸ್ ಇರ್ಬೋದು. ಹೇಳ್ಬೋದು ಅಷ್ಟೇ, ಹೇಳೋ ಸುಲಭ, ಮಾಡೋದು ತುಂಬಾ. ಯಾರು ಎಂಪ್ಲಾಯೀಸ್ಗಳು ಸೆಕ್ಷನ್ ಆಫೀಸರ್ ಇರ್ತದೆ, ಇವಾಗ ನೋಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ತಾರೆ. ಎಲ್ರಿಗೂ ಸಹ ನೋಟಿಸ್ ಇಶ್ಯೂ ಮಾಡಬೇಕು. ಮಿನಿಮಮ್ ಸೆನ್ಸ್ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಇರಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಸರಳವಾಗಿ ಮಾಡಿದಿರಿ. ಆದ್ರೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವರ್ಷ ಅದ್ದೂರಿಯಾಗಿ ಮಾಡುವಂತ ಒಂದು ವ್ಯವಸ್ಥೆಯನ್ನ ನೀವು ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ಹಿರಿಯರನ್ನ ಅಥವಾ ಬುದ್ಧಿಜೀವಿಗಳನ್ನ ನೀವು ಸಂಪರ್ಕ ಮಾಡಬೇಕು. ಯಾಕಂದ್ರೆ ಪ್ರತಿ ವರ್ಷನೂ ಏನಾಗ್ತಾ ಇತ್ತು, ಹೊರಗಡೆಯಿಂದ ಅವ್ರ ಬುದ್ಧಿಜೀವಿಗಳನ್ನ ಕಳಿಸ್ತಾ ಇದ್ವಿ, ಅವ್ರ ಹತ್ರ ಸ್ಪೀಚ್ ಕೊಡಿಸ್ತಾ ಇದ್ವಿ. ಯಾಕಂದ್ರೆ ಒಂದ್ಸರಿ ಅವ್ರು ಒಂದು ಸ್ಪೀಚ್ ಕೊಡೋಷ್ಟೊತ್ತಿಗೆ ನಮ್ಗೆ ಜ್ಞಾನ ಹತ್ತಿ ಒಳಗಡೆ ಹೋಗಿ ತುಂಬಿಡಲ್ಲ. ಪ್ರತಿ ಸರಿನೂ ನಾವು ಕಲಿಯುವಂತದ್ದು ಇರುತ್ತೆ. ನೀವು ಇನ್ವಾಲ್ವ್ ಮಾಡ್ಕೋಬೇಕು. ದುಡ್ಡು ಖರ್ಚಾಗುತ್ತೆ ಅಂತಂದ್ರೆ, ದುಡ್ಡು ಖರ್ಚಾಗುತ್ತೆ ಅನ್ನೋದಾದ್ರೆ ನೀವು ಪದಾಧಿಕಾರಿಗಳೇ ಆಗಬೇಡಿ. ಒಂದು ಕಾರ್ಯಕ್ರಮವನ್ನು ಮಾಡಕ್ಕೆ ನಮ್ಗೆ ಯೋಗ್ಯತೆ ಸರಿಯಾಗಿಲ್ಲ ಅಂತಂದ್ಮೇಲೆ ನೀವು ಪದಾಧಿಕಾರಿಗಳಾಗೋದಕ್ಕೂ ಅನರ್ಹಗಳು. ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇವೆಲ್ಲ ರಿಪೀಟ್ ಆಗದಂಗೆ ವಿಜೃಂಭಣೆಯಿಂದ, ಹೋದ ವರ್ಷನೂ ಬ್ಯಾಗ್ಸ್ ಎಲ್ಲ ವಿತರಣೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಹೋದ ವರ್ಷನೂ ಚೆನ್ನಾಗೇ ಮಾಡಿದ್ವಿ. ನೀವು
ಪ್ರತಿಯೊಬ್ಬರನ್ನು ಈಗ AW ಅವ್ರನ್ನ ಕೇಳಿದ್ರೆ AW ಅವರು ಇಂತ ಇಲ್ಲ, ಬಾಯ್ ಬಿಟ್ಟು ಕೇಳಬೇಕು. ಯಾರನ್ನು ಈಗ ಮನೆಯಲ್ಲಿ ಹಸಿವಾದ್ರೆ ನಾವೇನ್ ಮಾಡ್ತೀವಿ, ಬಾಯ್ ಬಿಟ್ಟು ಕೇಳ್ತೀವ, ಯಾರೋ ನೀವು ಹೋದ ತಕ್ಷಣ ತಂದಿಡ್ತಾರ? ಬಾಯ್ ಬಿಟ್ಟು ಕೇಳಬೇಕು. ನಿಮಗೆ ಆರ್ಥಿಕವಾಗಿ ಇಲ್ಲಿರೋದು ಕೋಪರೇಷನ್ ಬೇಕು ಅಂತಂದ್ರೆ ಬಾಯ್ ಬಿಟ್ಟು ಕೇಳಬೇಕು. ನೋಡಿ ನಮ್ಗೆ ಈ ತರ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳಿದೀವಿ, ಈ ತರ ನಮ್ಗೆ ಇದ್ರ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು 100 ರೂಪಾಯಿ ಕೊಡೋರು ಕೂಡ ಸಹ 10 ರೂಪಾಯಿ ಆದ್ರೂ ಕೊಡ್ತಾನೆ. ಈಗ ನಾವೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಮೊನ್ನೆ ಶ್ರೀರಾಮನವಮಿ ಮಾಡಿದ್ವಿ, ಕೊಡ್ಲಿಲ್ವಾ? ನಮ್ಮವರು ಕೇಳಿದ್ರೆ ಕೊಡ್ತಾರೆ, ಕೇಳಲೇ ಇಲ್ಲ ಅಂತಂದ್ರೆ ಯಾರು ಕೊಡಲ್ಲ. ಇದನ್ನೆಲ್ಲ ನೀವು ಅರ್ಥಕೊಂಡು ಪದಾಧಿಕಾರಿಗಳಾಗದವರು 1 ರೂಪಾಯಿ ಖರ್ಚು ಮಾಡಕ್ಕೆ ರೆಡಿ ಇರಬೇಕು. ಸುಮ್ಮನೆ ಏನೋ ಬೇಳೆ ಬೇಯಿಸ್ಕೊಳ್ಳೋಕೆ ಸ್ವಾರ್ಥಕ್ಕೆ ಪದಾಧಿಕಾರಿಗಳಾಗೋದಲ್ಲ. ಅದನ್ನೆಲ್ಲ ಬಿಡಬೇಕು. ಬಿಡ್ಲಿಲ್ಲ ಅಂತಂದ್ರೆ ನೀವೇ ತೊಲಗಬೇಕು ಇಲ್ಲಿಂದ ಮೊದಲು ಅಂತ ಹೇಳ್ಬಿಟ್ಟು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನೇನು ವಿನಂತಿ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ, ಏನು ಈ ಒಂದು ಅಭಿಮಾನದಿಂದ ಇವತ್ತಿನ ಹಾಜರಿದ್ದೀರಾ, ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸಿ ಅಂಬೇಡ್ಕರ್ ಅವರ ಒಂದು ಮೌಲ್ಯಗಳನ್ನ ನಾವು ಅಳವಡಿಸಬೇಕು. ಅಂಬೇಡ್ಕರ್ ಅವರು ಬರೀ 2-3 ಸಮುದಾಯದಕ್ಕೆ ಮಾತ್ರನೇ ಅಥವಾ ತುಳಿತಕ್ಕೆ ಒಳಗಾದವ್ರನ್ನ ಮಾತ್ರನೇ ಫೋಕಸ್ ಮಾಡಿಕೊಂಡು ಸಂವಿಧಾನ ರೂಪಿಸಿಲ್ಲ. ಮೇಲ್ಜಾತಿಯಲ್ಲೂ ಸಹ ತುಳಿತಕ್ಕೆ ಒಳಗಾದವರಿಗೆ, ಅನ್ಯಾಯ ಆಗ್ತಾ ಇರೋವರಿಗೆ, ಅವಕಾಶ ವಂಚಿತರಿಗೂ ಕೂಡ ಸಹ ಅವಕಾಶಗಳನ್ನ ನೀಡೋದೇ ಸಂವಿಧಾನ. ಅದನ್ನು ಅರ್ಥಕೊಂಡು ಪ್ರತಿಯೊಬ್ಬರನ್ನು ಸಹ